ಹೋಗಿದ್ದಾನೆ. ಓಡಿ ಹೋದನೆ, ಹೋಗಲಿ ಬಿಡು. ಸ್ವಾಮಿ, ನನ್ನ ಮಾಂಗಲ್ಯವನ್ನು ಕಿತ್ತುಕೊಂಡು ಹೋಗಿದ್ದಾನೆ. ಕೇಳಲಿ ಬಿಡಬಾರದೆ, ಅದಕ್ಕೆ ಎಷ್ಟು ಕೋಪಾಟ? ನಿನ್ನ ಸಜೀವ ಮಾಂಗಲ್ಯವೇ ನಿನ್ನ ಮುಂದಿರಲು ಆ ನಿರ್ಜೀವ ತಾಳಿಗಾಗಿ ಏಕೆ ಚಿಂತಿಸುವೆ? ಸ್ವಾಮಿ, ಕಳ್ಳ ಸಿಕ್ಕನೆ? ಎಲ್ಲಿ ಸಿಕ್ಕ? ಬುದ್ಧಿ ಕಳುವು ಮಾಡಿಕೊಂಡು ಓಡಿ ಹೋಗುತ್ತಿದ್ದ, ಹಿಡಿದುಕೊಂಡು ಬಂದೆ. ಪಾಪ, ತಪ್ಪು ಮಾಡಿದಿ, ಹೋಗಲಿ ಬಿಡು. ಬಟ್ಟಿಗೆ ಇಲ್ಲದಕ್ಕಾಗಿಯೇ ಕಳುವಿಗೆ ಬಂದಿದ್ದಾನೆ, ಅವನದೇನು ತಪ್ಪಿಲ್ಲ ಬಿಡು. ಸ್ವಾಮಿ, ಏನಿದೆ ನಿಮ್ಮ ಮಾತು? ಅವನು ಬಂದು ನನ್ನ ಒಡವೆಗಳನ್ನು ಕದ್ದುಕೊಂಡ್ರು ಕೂಡ ಅಂತಹ ಕಳ್ಳನ ಮೇಲೆ ಇಂಥ ಭಾವನೆ? ಏನು ನೀಲ, ನೀನು ನನಗೆ ಉಪದೇಶ ಮಾಡುತ್ತೀಯಾ? ಒಡನಿದ್ದ ಸತಿಯನ್ನು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆಯನ್ನು ನಂಬಿದ್ದೇನಯ್ಯ. ಅಯ್ಯೋ ಎನ್ನಯ್ಯನ ಕೈಯನ್ನೊಂದಿತ್ತು, ತೆಗೆದುಕೊಡಲೆಯಲೆ ಚಾಂದಾಡಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಲ್ಲ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ, ಮತ್ತಾರು ಅಲ್ಲ. ಒಡನಿದ್ದ ಸತಿಯಂದು ನಂಬಿದ್ದೇನಯ್ಯ, ಒಡನಿದ್ದ ಸತಿಯಂದು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆಯೆಂದು ನಂಬಿದ್ದೇನಯ್ಯ, ಕೈ ಹಿಡಿದ ಸಜ್ಜನೆಯೆಂದು ನಂಬಿದ್ದೇನಯ್ಯ, ಒಡನಿದ್ದ ಸತಿಯೆಂದು ನಂಬಿದ್ದೇನಯ್ಯ, ಒಡನಿದ್ದ ಸತಿಯೆಂದು ನಂಬಿದ್ದೇನೆ. ಅಯ್ಯೋ ಎನ್ನಯ್ಯನ ಕೈಯ ನೊಂದಿತು, ಅಯ್ಯೋ ಎನ್ನಯ್ಯನ ಕೈಯ ನೊಂದಿತು, ತೆಗೆದುಕೊನೆಯಲೆ ಚಂಡಾಲಗೀತಿ, ತೆಗೆದುಕೊನೆಯಲೆ ಚಂಡಾಲಗೀತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗನಲ್ಲದೆ ಮತ್ತಾರು ಅಲ್ಲ, ಕೂಡಲ ಸಂಗನಲ್ಲದೆ ಮತ್ತಾರು ಅಲ್ಲ, ಮತ್ತಾರು ಅಲ್ಲ. ಒಡನಿದ್ದ ಸತಿಯೆಂದು ನಂಬಿದ್ದೇನಯ್ಯ, ಒಡನಿದ್ದ ಸತಿಯೆಂದು, ಸತಿಯೆಂದು, ಒಡನಿದ್ದ ಸತಿಯೆಂದು ನಂಬಿದ್ದೇನಯ್ಯ. ನೀಲ, ಇವನಾರು ಬಲ್ಲೆಯ? ಯಾರು? ಜಂಗಮ್ಮ. ಹೌದು ಬುದ್ಧಿ, ನಾನು ಜಂಗಮನಲ್ಲ, ನಾ ಕಟ್ಟಿದ್ದು ಕಲ್ಲು. ಏನು? ನೀನು ಕಟ್ಟಿದ್ದು ಕಲ್ಲೇ? ಹೌದು ಬುದ್ಧಿ, ನಾನು ಕಟ್ಟಿದ್ದು ಕಲ್ಲು. ಆಹಾ, ಕಟ್ಟಿದ ಲಿಂಗವನ್ನು ಕಲ್ಲೆಂದು ಭಾವಿಸುವ ಜನರೇ ಅನೇಕರಿದ್ದಾರೆ. ನೀನು ಆ ಕಲ್ಲನ್ನೇ ಲಿಂಗವೆಂದು ಭಾವಿಸಿ ಕಟ್ಟಿಕೊಂಡು ಬಂದಿರುವೆ ಅಂದ ಮೇಲೆ ಸಾಕ್ಷಾತ್ ಸಂಗಮನಾಥನಲ್ಲದೆ ಬೇರೆ ಅಲ್ಲ. ಇಲ್ಲ, ಬೇಗ ನಿನ್ನ ತಾಗಿರೆಗಳನ್ನು ಕೊಟ್ಟು ಅವನ ಪಾದಗಳ ಮೇಲೆ ಬೀಳು. ಯವ್ವ, ನನ್ನ ಕಾಲಿಗೆ ಯಾಕೆ ಬಿಡ್ತೀರಿ? ನಾ ಜಂಗಮನಲ್ರಿ ಅವ್ವ, ನಾ ಕಟ್ಟಿದ್ದು ಕಲ್ಲು. ನೋಡಪ್ಪ, ನನ್ನದು ತಪ್ಪಾಯ್ತು. ಯವ್ವ, ನನ್ನ ಕಾಲಿಗೆ ಯಾಕೆ ಬಿಡ್ತೀರಿ ಅವ್ವ? ನಾ ಜಂಗಮನಲ್ರಿ ಅವ್ವ, ನಾ ಕಟ್ಟಿದ್ದು ಕಲ್ಲು. ಅಪ್ಪ, ಅವುಗಳಿಗಾಗಿ ನೀನು ಬಂದಿರುವೆ ಅಂದ ಮೇಲೆ ತೆಗೆದುಕೊಂಡು ಹೋಗಪ್ಪ. ಬ್ಯಾಡ್ರಿ ಅಪ್ಪ, ಇವುಗಳನ್ನು ತಗೊಂಡು ನಾನೇನು ಮಾಡ್ಲಿ? ಬೇಡಾಗಿದ್ದರೆ ಕಳುವಿಗೆ ಬರ್ತಿದ್ದೀಯಾ? ತೆಗೆದುಕೊಂಡು ಹೋಗಪ್ಪ. ಕೊಡುವವನು ಶಿವನೇ, ಕೊಂಡು ಒಯ್ಯುವವನು ಶಿವನೇ.
ಅದರಲ್ಲಿ ನಮ್ಮದೇನೂ ಇಲ್ಲ, ತೆಗೆದುಕೊಂಡು ಹೋಗಪ್ಪ. ಬೇಡ ನನ್ನಯ್ಯ, ಬೇಡ ಅಪ್ಪಯ್ಯ. ನಾನಾಗೆ ಕಳುವಿಗೆ ಬಂದವನಲ್ಲ. ಮಂಚಣ್ಣ ಮಂತ್ರಿಗಳು ನಿಮ್ಮ ಮನೆಯನ್ನು ಕಳುವು ಮಾಡೆಂದು ಕಳಿಸಿಕೊಟ್ಟದ್ರಿಂದ ನಾನು ಬಂದೆ ಅಷ್ಟೇ. ಶಿವ ಶಿವ, ಯಾರು? ಮಂಚಣ್ಣನವರೇ? ಅವರಿಗಿಂತ ದುರ್ಬುದ್ಧಿ ಹುಟ್ಟಿದ್ದೆ ಅಪ್ಪ. ನೀನೇನು ಸ್ವತಃ ಬಂದಿಲ್ಲಲ್ಲ? ಇಲ್ಲ ಬುದ್ಧಿ, ಇರಲಿ. ತಿಳಿಯಲಿಕ್ಕೆ ಬಂದೆ. ಈಗಲಾದರೂ ಬುದ್ಧಿ ಬಂತೆ? ಬಂದು ಬುದ್ಧಿ. ನಿಮ್ಮ ಪಾದ ಸಾಕ್ಷಿಯಾಗಿ ಇನ್ನೊಮ್ಮೆ ಇಂಥ ಕೆಲಸ ಮಾಡುವುದಿಲ್ಲ. ಇರಲಿ. ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ. ಮುನಿಬೇಡ ಅನ್ಯರಿಗೆ ಆಸಯ್ಯ ಪಡಬೇಡ. ಮುನಿಬೇಡ ಅನ್ಯರಿಗೆ ಆಸಯ್ಯ ಪಡಬೇಡ. ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ. ಅನ್ನ ಬನ್ನಿಸಬೇಡ, ಇದಿರು ಹಳಿಯಲು ಬೇಡ. ಅನ್ನ ಬನ್ನಿಸಬೇಡ, ಇದಿರು ಹಳಿಯಲು ಬೇಡ. ಅಂತರಂಗ ಸೋದೆ ಇದೆ ಬಹಿರಂಗ ಸೋದೆ. ಇದೆ ಅಂತರಂಗ ಸೋದೆ ಇದೆ ಬಹಿರಂಗ ಸೋದೆ. ನಮ್ಮ ಕೋಡಲ ಸಂಗನೊಲೆಸುವ ಪಾರೆ. ಇದೆ ನಮ್ಮ ಕೋಡಲ ಸಂಗನೊಲೆಸುವ ಪಾರೆ. ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ. ಅಪ್ಪ, ಹೀಗೇನಾದರೂ ಬುದ್ಧಿ ಬಂತೆ? ಬಂದು ಬುದ್ಧಿ. ನಿಮ್ಮ ಪಾದ ಸಾಕ್ಷಿಯಾಗಿ ಇನ್ನೊಮ್ಮೆ ಇಂಥ ಕೆಲಸ ಮಾಡುವ. ಇರಲಿ. ನಿನ್ನ ಹೆಸರೇನಪ್ಪ? ಬೇಡರ ನಿಂಗ. ನಡಿ, ನಮ್ಮ ದಾಸೋಹದಲ್ಲಿರು. ಪ್ರತಿನಿತ್ಯ ನಮ್ಮ ಶರಣರ ಪೂಜೆಗೆ ಪತ್ರಿ ಪುಷ್ಪಾದಿಗಳನ್ನು ತೆಗೆದುಕೊಂಡು ಬಾ. ಇಂದಿನಿಂದ ನೀನು ಬೇಡರ ಲಿಂಗನಲ್ಲ, ಶಿವಭಕ್ತನಾದ ಶಿವಲಿಂಗ. ನಡಿಯಪ್ಪ. ಧನ್ಯನಾದೆ ತಂದೆ, ಧನ್ಯನಾದೆ. ನಂದು ಮಾಸ್ತರ್ಗೆ ದೇವಾ
ನಮ್ಮಂತ ಸ್ಥಾನ ಮಂತ್ರಿಗಳು ದೊಡ್ಡ ಅಧಿಕಾರಿಗಳು ನಿನ್ನ ಕಣ್ಣಿಗೆ ಕಾಣುವುದಿಲ್ಲವೇ? ಎಷ್ಟು ಸೊಕ್ಕು ಕೊಲೆ ಮಾದಿಗರೆಲ್ಲ ಏರಿ ನಿಂತಿದ್ದೀರಿ ಅಲ್ಲ. ಕ್ಷಮಿಸಿ ದೊರೆಗಳೇ, ಸಂಗಮನಾಥನ ಜ್ಞಾನಸ್ತಕನಾಗಿದ್ದೆ, ಅದಕ್ಕೆ ತಾವು ಬಂದದ್ದು ಗೊತ್ತಾಗಲಿಲ್ಲ. ಇನ್ನೊಮ್ಮೆ ಹೀಗಾಗದಿರಂತೆ ಎಚ್ಚರವಾಗಿರು. ದಾರಿಯಲ್ಲಿ ಯಾರು ಬರುತ್ತಾರೆಂಬುದನ್ನು ನೋಡಿ ಹೆಜ್ಜೆಡು. ಇಳಿಯತೋ ಹರಿಯದ ಮಾಡಿದ ಅಪರಾಧವನ್ನು ಕ್ಷಮಿಸಿ. ನೀನೀಗ ಎಲ್ಲಿಗೆ ಹೊರಟಿರುವೆ? ದೊರೆಗಳೇ, ನಾನೀಗ ಮಂದಿರಕ್ಕೆ ಹೊರಟಿರುವನು. ನಿನ್ನನ್ನು ಮಂದಿರದಲ್ಲಿ ಬಿಡುವರೆ? ಬಿಡಬೇಕೆಂದು ಮಹಾಮಂತ್ರಿಗಳ ಆಜ್ಞೆಯಾಗಿದೆ. ಬಸವನ ಕಾರವಾರ ಎಲ್ಲವೂ ಅಲಿಗೇರಾಗಿ ಬಿಟ್ಟಿದೆ. ಇರಲಿ ಅರಳ, ನೀನೀಗ ಹೋಗಕೂಡದು. ನಿನ್ನೊಡನೆ ಕೆಲವು ಮಾತನಾಡಬೇಕು. ನಡೆ, ನಮ್ಮ ಮನೆಗೆ ಹೋಗುವ. ದೊರೆಗಳೇ, ನಾನೀಗ ಮಂದಿರಕ್ಕೆ ಹೋಗುವುದು ಅವಶ್ಯವಿದೆ. ನನಗೂ ನಿನ್ನ ಒಡನೆ ಮಾತನಾಡುವ ಅವಶ್ಯವಿದೆ. ನೀನು ಹೋಗಕೂಡದು. ಬೇಡ ದೊರೆಗಳೇ, ದೇವರ ದರ್ಶನಕ್ಕೆ ಅಡ್ಡಾಗಬಾರದು. ಅದೆಲ್ಲ ಪುರಾಣವನ್ನು ಹೇಳಬೇಡ. ನೀನೀಗ ನನ್ನೊಡನೆ ಬರ್ಲಿಕ್ಕೆ ಬೇಕು. ನನ್ನ ಆಜ್ಞೆಯನ್ನು ನೀರೇ ಕೊಡು. ಹಾಗಲಿ, ಎಲ್ಲ ಸಂಗಮನಾಥನ ಇಚ್ಛೆ. ಅರಳ, ಈ ರಾಜ್ಯಗಳನ್ನು ಯಾರಿಗೆ ಸಿದ್ಧಪಡಿಸಿರುವೆ? ಇವು ನಮ್ಮ ಶ್ರೀ ಗುರು ಬಸವರಾಜರಿಗಾಗಿ ಸಿದ್ಧಪಡಿಸಿ ಅವರಿಗೆ ಇವುಗಳನ್ನು ಕೊಡುವುದಕ್ಕಾಗಿ ಹೋಗಿದ್ದರು. ಆದರೆ ಅವರು ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕದವುಗಳಲ್ಲ, ಆ ಸಂಗಮನಾಥನಿಗೆ ಸಲ್ಲತಕ್ಕದವುಗಳೆಂದು ಹೇಳಿ ಇವುಗಳನ್ನು ಸ್ವೀಕರಿಸದೆ ನನ್ನನ್ನು ಹಿಂದಕ್ಕೆ ತಿರುಗಿ ಕಳುಹಿಸಿಕೊಟ್ಟರು. ಅದಕ್ಕಾಗಿ ನಾನೀಗ ಇವುಗಳನ್ನು ಆ ಸಂಗಮನಾಥನಿಗೆ ಅರ್ಪಿಸಲು ಹೊರಟಿದ್ದೇನೆ. ಎಲ್ಲಿ ನೋಡುವ? ಸರಳ, ನೀನೆತ್ತ ಮರಳನು ಆ ಬಸವನ ಮಾತು ಕೇಳಿ ಚರ್ಮದ ಜೋಡುಗಳನ್ನು ಸಂಗಮನಾಥನಿಗೆ ಸಲ್ಲಿಸುವೆ. ಮಧುವರಸರು, ಚರ್ಮವಾದರೇನು? ಸಂಗಮನಾಥನಿಗೆ ಇವು ನನ್ನ ಭಕ್ತಿಯ ಕಾಣಿಕೆಯಾಗಿವೆ. ಮಹತ್ವ ಚರ್ಮದಲ್ಲಿಲ್ಲ, ಭಕ್ತನ ಭಾವದಲ್ಲಿದೆ, ಹಾಗೂ ಅವನ ಪ್ರೀತಿ ಭಕ್ತಿ ವಿಶ್ವಾಸದಲ್ಲಿದೆ. ನಿನ್ನ ಉಪದೇಶ ಬೇಕಾಗಿಲ್ಲ. ಈ ಜೋಡುಗಳು ಬಹು ಅಂದವಾಗಿದೆ. ಇವುಗಳನ್ನು ನೆಡುವ ಇಚ್ಛೆ ನನಗಾಗಿದೆ. ಇವುಗಳ ಬೆಲೆಯನ್ನು ಹೇಳು. ದೊರೆಗಳೇ, ಇವುಗಳಿಗೆ ಬೆಲೆಯೇ ಇಲ್ಲ. ಮುತ್ತು ರತ್ನದಂತೆ ಅಮೂಲ್ಯವಾಗಿವೆ. ಅಲ್ಲದೆ ಇವು ಮಾರಾಟಕ್ಕೆ ಮಾಡಿದವುಗಳಲ್ಲ. ಸರಳ, ಅದೇನೇ ಇರಲಿ, ಸುಮ್ಮನೆ ಬಿಡು. ಬೇಡ ದೊರೆಗಳೇ,
ಇವು ಸಂಗಮನಾಥನಿಗೆ ಸಲ್ಲಿದವುಗಳು. ಸಾಕ್ಷಾತ್ ಬಸವರಾಜರೇ ಇವನನ್ನು ಮೆಡಲಿಲ್ಲ. ಎಲ್ಲಿಯ ಬಸವ, ಎಲ್ಲಿಯ ಜೋಡು? ಆ ಬಸವನ ದೊಡ್ಡ ಸಂಖ್ಯೆಯನ್ನು ನನ್ನ ಮುಂದೆ ಹೇಳಬೇಡ. ಸುಮ್ಮನೆ ಇಡು. ಬೇಡ ದೊರೆಗಳೇ, ಹಠ ಹಿಡಿದು ಕೆಡಬೇಡಿ. ಇದರಿಂದ ನಿಮಗೆ ಅಪಾಯ ಉಂಟು. ಸುಮ್ಮನೆ ಇಡುವೆಯೋ? ಅಪಾಯವಂತೆ ಅಪಾಯ. ಶಿವ ಶಿವ, ಬೇಡ ದೊರಕನು. ದುರಂಕಾರದಿಂದ ದುಡುಕಿ ಶಿವನಿಂದ ಉರಿ ಹಸ್ತ ಪಡೆದು ಭಸ್ಮಾಸುರ ಸುಟ್ಟು ಬೋಧಿಯ ದುರ್ಯೋಧನ ಗರ್ವದ ಗಿರಿ ಶಿಖರವನ್ನೇರಿ ಕೆಳಗುರುಳಿದ. ರಾವಣ ರಜದಾತ್ರಯನ್ನು ಮೈ ಮೇಲೆ ಕೆಡವಿಕೊಂಡ. ಹನುಮಂತ 11 ಸೂರಗೋಲಕ್ಕೆ ಹಾರಿ ಹಲ್ಲು ಮುರಿದುಕೊಂಡ. ಗರ್ವದಿಂದ ಶಿವಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ, ಇದರಿಂದ ದುಃಖ ತಪ್ಪದು. ಕರಳ, ಅದಲ್ಲ ಪುರಾಣವನ್ನು ಹೇಳಬೇಡ. ಈ ಮಧುವರ್ಷ ಮಂತ್ರಿ ಒಂದಿಟ್ಟ ಹೆಜ್ಜೆಯನ್ನು ಎಂದೇ ಇಡುವುದಿಲ್ಲ. ಈ ಜೋಡುಗಳನ್ನು ಈಗಲೇ ಮೆಟ್ಟಿ ಬಿಡುವೇನೆ. ಅಯ್ಯೋ ಉರಿ, ಅಯ್ಯೋ ಉರಿ. ಕಂಡೆ ಶ್ರೀ ಗುರು ಬಸವಲಿಂಗನ, ಕಂಡೆ ಶ್ರೀ ಸಂಗಮ ಭಕ್ತನ, ಕಂಡೆ ಶ್ರೀ ಗುರು ಬಸವ ಕಂಡೆ ನನ್ನಯ್ಯ ಕನ್ನಡ ದೀಪ ಶ್ರೀ ಬಸವಾಚರ ಸಂಗಮ ದೇವಾ ನೀಯನ್ನ ತಂದೆ, ಸಂಗಮ ದೇವಾ ನೀಯನ್ನ ತಂದೆ, ಕರುಣಿಸಿ ಕಾಯಯ್ಯ ತಂದೆ. ನಡಿಗೆ ನೋಡಿ ಬಂದೆ,
ಕರುಣಿಸಿ ಕಾಯಯ್ಯ ನದಿಗೆ ನಾನು ಸನ್ಯಾಸಿ ಅಷ್ಟೇ ಅಲ್ಲ, ವಿರಕ್ತ, ಮಹಾವಿರಕ್ತ. ಸರಿ, ಒಳಗೆ ದುರ್ಗುಣ ತುಂಬಿಕೊಂಡು ಹೀಗೆ ಕಾವಿ ಬಟ್ಟಿ ಧರಿಸಿದ ನಿನ್ನಂತ ವಿರಕ್ತರೇ ಇರಲಿ. ನಾನು ಹೇಳಿದ ಕೆಲಸವೇನು ಮಾಡಿದೆ? ನೀವು ಹೇಳಿದ್ದೇನು? ಮಹಾನುಭಾವರಾದ ಬಸವಣ್ಣವರ ಮನೆ ಕಳುವು ಮಾಡಿ ಸರ್ವಸ್ವವನ್ನು ಹಾಳು ಮಾಡಿ ಬಂದು ಹೇಳಿದ್ದಿರಲ್ಲವೇ? ಅದಕ್ಕಾಗಿಯೇ ಹೋಗಿದ್ದೆ. ಆದರೆ ಮಹಾನುಭಾವರಾದ ಬಸವಣ್ಣವರನ್ನು ನೋಡಿದ ಕೂಡಲೇ ನನ್ನ ಮನಸ್ಸೇ ಬದಲಾಯಿತು. ಏನ? ನಾನು ಹೇಳಿದ ಕೆಲಸವನ್ನು ಮಾಡಲಿಲ್ಲವೇ? ನೀವು ಹೇಳಿದ್ದರಿಂದಲೇ ಕಳುವು ಮಾಡಲು ಹೋಗಿ ಮಹಾನುಭಾವರಾದ ಬಸವಣ್ಣವರ ಕಳುವು ಸಿಕ್ಕು ಕೃಪೆಗೆ ಪಾತ್ರನಾಗಿ ಈಗ ನಿಜವಾದ ಮನುಷ್ಯನಾಗಿದ್ದೇನೆ. ನಿಜವಾದ ಮನುಷ್ಯ. ಮೂರ್ಖ! ನಾನು ಹೇಳಿದಂತೆ ಮಾಡ ನನ್ನ ಮಾತು ಮೀರಿದೆ. ನಿನ್ನ ಮೈ ಮೇಲೆ ಎಚ್ಚರವಿದೆ ತಾನೆ? ಮಂಚಣ್ಣನವರೇ, ಇನ್ನು ಮೇಲೆ ನೀವು ಕಳುವು ಮಾಡಲು ಕಸಿದ್ದ ಬೇಡರನಿಂದ. ಮಂಚಣ್ಣನವರೇ, ಈಗ ಪೂರಾ ಎಚ್ಚರಾಗಿದ್ದೇನೆ. ನೀವು ಕಳುವು ಮಾಡಲು ಕಸಿದ್ದ ಬೇಡರನಿಂಗ ನಾನಲ್ಲ, ಮಹಾನುಭಾವರಾದ ಬಸವಣ್ಣವರ ಕೃಪೆಗೆ ಪಾತ್ರನಾಗಿ ಶಿವದೀಕ್ಷೆ ಹೊಂದಿ ಶಿವಲಿಂಗ ನಾನು ನೋಡಿ, ಚೆನ್ನಾಗಿ ನೋಡಿ, ನಾನ್ಯಾರೆಂಬುದು ನನ್ನ ವೇಷವೇ ಹೇಳುತ್ತದೆ. ಮಂಚಣ್ಣನವರೇ, ಇನ್ನು ಮೇಲೆ ನನ್ನೊಡನೆ ಮಾತನಾಡಬೇಕಾದ್ರೆ ಬಾಯಿಗೆ ಹಿಡಿದು ಮಾತನಾಡಿ. ಹೇಳೋ, ಏನು ಮಗಳುವೆಯೋ? ಮಂಚಣ್ಣನವರೇ ಎಂದು ಸಂಭವಿಸುವ ಧೈರ್ಯ ನಿನಗೆಲ್ಲಿಂದ ಬಂತು? ಹೇಳೋ ನಿಂಗ, ನೀನು ಆ ಬಸವನ ಬಲಿಗೆ ಬಿದ್ದೀಯ? ನೀನು ಯಾರು, ಎಲ್ಲಿದ್ದಿ, ಯಾರಿಂದ ದೊಡ್ಡವನಾದಿ ಎಂಬುದನ್ನು ಸ್ವಲ್ಪ ಲಕ್ಷ್ಯದಲ್ಲಿ ತೆಗೆದು ನನ್ನ ವಿರುದ್ಧವಾಗಿ ಹೋದರೆ ನಿನ್ನ ಅವಸ್ಥೆ ಏನಾದಿತ್ತು ಬಲ್ಲಿಯ? ಸುಮ್ಮನೆ ಆ ಬಸವನ ಬಾಲ ಬಡಿಯಬೇಡ ಜೋಕೆ. ಮಂಚಣ್ಣನವರೇ, ನಿಮ್ಮಿಂದ ನನಗೇನಾಗಬೇಕಾಗಿದೆ? ನಿಮಗೆ ಅಂಜೊಟ್ಟು ಹೇಳಿ ಕೂಡ ನಾನಲ್ಲ, ನನ್ನ ಮೇಲೆ ನಿಮ್ಮ ಅಧಿಕಾರವು ನಡೆಯುವುದಿಲ್ಲ. ನೀವು ಮಾತ್ರ ಮಹಾನುಭಾವರಾದ ಬಸವಣ್ಣನವರಿಗೆ ಕೇಡು ಬಗೆದು ವ್ಯರ್ಥ ಹಾಳು ಮಾಡಿ ಹೋಗಬೇಡಿರಿ. ಇನ್ನಾದರೂ ಒಳ್ಳೆ ಮಾರ್ಗ ಹಿಡಿಯಿರಿ. ಮಂಚಣ್ಣನವರೇ, ನೀವು ಮಾತ್ರ ನನ್ನನ್ನು ಮಹಾನುಭಾವರಾದ ಬಸವಣ್ಣರ ಕೃಪೆಗೆ ಪಾತ್ರನನ್ನಾಗಿ ಮಾಡಿದ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆ. ನಮಸ್ಕಾರ ಮಂಚಣ್ಣನವರೇ, ನಿಮ್ಮ ಕಾರ್ಯಸ್ಥಳಕ್ಕೆ ದೀರ್ಘದಂಡ ನಮಸ್ಕಾರ.
ನಡೆ ಆಚೆಗೆ. ಅಣ್ಣನವರ ಪೂಜೆಗೆ ಹೊತ್ತಾಗುತ್ತದೆ. ಅಪಮಾನ ಅಪಮಾನ ಅಪಮಾನ. ಕಲ್ಯಾಣದ ರಾಜ್ಯ ಕಾರ್ಭಾರದ ಸಕಲರಿಂದ ಮನ್ನಣೆ ಪಡೆದನು. ಕಳ್ಳನಿಂದ ಅಪಮಾನ. ಹೇಳೋ ಏ ಕಳ್ಳ, ನೀನು ಆ ಬಸವನ ಬೆನ್ನು ಹತ್ತಿದೀಯ. ಈ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ರಾಜ್ಯ ಕಾರ್ಭಾರದಲ್ಲಿ ವಿಷದ ಹೊಗೆ ಹೊರಟಿಸಿ ಕಲ್ಯಾಣವನ್ನು ಸುಟ್ಟು ಬೂದಿ ಮಾಡುವೆನು. ಬಸವ, ಈ ಎಲ್ಲ ನರ್ತಕ್ಕೆ ಕಾರಣಾರ್ಥನಾದ ನಿನ್ನನ್ನು ಒಂದಿಲ್ಲೊಂದು ದಿನ ತುಂಬಿದ ಸಭೆಯಲ್ಲಿ ಎಲ್ಲರಿಂದ ಅಪಮಾನ ಪಡಿಸಿ ಆ ಸ್ಥಾನದಿಂದ ನಿನ್ನನ್ನು ಹೊರದೂಡಿಸದಿದ್ದರೆ ಕೊಂಡೆ ಕೊಂಡೆ ನನ್ನ ಹೆಸರು ಕಲ್ಯಾಣದ ಕೊಂಡಿ ಮಂಚನೇ ಅಲ್ಲ. ಕಲ್ಯಾಣ ಪಟ್ಟಣದಲ್ಲಿ ಮತ್ತೇನು ಸಮಾಚಾರ? ಸಮಾಚಾರವೇನು ಮಹಾಪ್ರಭು? ಕಲ್ಯಾಣ ಪಟ್ಟಣದಲ್ಲಿ ಎಲ್ಲ ಕಡೆಗೂ ಪ್ರಜೆ, ಎಲ್ಲೆಡೆಯಲ್ಲಿ ಅಶಾಂತಿ, ಎತ್ತಲೆತ್ತ ದೊಡ್ಡ ಕೋಲಾಹಲವೇ. ಅದೇನು ಕಾರಣ? ಪ್ರಭು, ಆದಿ ಗುಣಾದಿಯಿಂದ ನಡೆದು ಬಂದ ಸನಾತನ ಧರ್ಮವು ಅಳೆದು ಹೋಗುವ ಕಾಲ ಬಂದಿದೆ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಪ್ರಭು, ಕುಲ ಜಾತಿ ವರ್ಣಾಶ್ರಮಗಳು ಹಾಳಾಗಿ ಹೋಗುತ್ತಿರುವುದನ್ನು ನೋಡಿ ನ್ಯಾಯಸ್ಥಾನವು ಸುಮ್ಮನಿರುವುದೇ? ಇದೇನು ಒಮ್ಮೆ ನಮ್ಮಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ? ಆ ಕ್ರಾಂತಿಗೆ ಮಹಾಮಂತ್ರಿಗಳಾದ ಈ ಬಸವರಾಜರು ಮುಖ್ಯರಾಗಿದ್ದಾರೆ. ಪ್ರಭುಗಳೇ, ಬಸವರಾಜರು ತಮ್ಮ ಅಧಿಕಾರ ಬಲದಿಂದ ಕಂಡ ಹೊಲಿಯರಿಗೆಲ್ಲ ಲಿಂಗ ಕಟ್ಟಿ ಊರಲ್ಲೆಲ್ಲ ಹೋಗಲಿಕ್ಕೆ ಬಿಟ್ಟಿದ್ದಾರೆ. ಅಲ್ಲದೆ ನಗರ ಶಾಂತಿಗೆ ಭಂಗ ತಂದಿದ್ದಾರೆ. ಆದುದರಿಂದ ಕಲ್ಯಾಣಕ್ಕೆ ಕಣ್ಣೆಲ್ಲಿದೆ ಮಹಾಪ್ರಭು? ಉತ್ತಮ ಕುಲದವ್ರೆ, ಊರಾಗ
ಓಡಾಡ್ದಂಗಾಗೈತಿ. ಇವ್ರ ಕ್ರಾಂತಿಯಿಂದ ಎಲ್ಲರಿಗೂ ವಾಂತಿ ಆಗಕತ್ತೈತ್ರಿ, ವಾಂತಿ ಆಗಕತ್ತೈತಿ. ಭಟ್ರ ಹೇಳ್ರಿ ಶೆಟ್ರ. ವಾಂತಿ ಮಾಡಿ ಕಕ್ಕೋದು ಅತ್ತಾಗಿಡ್ರಿ. ಕುಲಜಾತಿಗಳನ್ನೆಲ್ಲ ಹೊಲಿಗೆಲಿಸ್ಬಿಟ್ಟಾರ್ರಿ, ಹೊಲಿಗೆಲಿಸ್ಬಿಟ್ಟಾರ. ಶೆಟ್ರ, ಅದೇನೋ ಕಲ್ಯಾಣಕ್ಕ ಅಳಗಾಲ್ ಬಂದೈತ್ರಿ, ಅಳಗಾಲ್ ಬಂದೈತಿ. ಭಟ್ರ ಅಳಿಗಾಲ ಅಲ್ರಿ, ಅಳಿಗಾಲ ಅಲ್ಲ, ಪ್ರಳಯ ಕಾಲ್ರಿ, ಪ್ರಳಯ ಕಾಲ. ಶೆಟ್ರ, ಧರ್ಮದ ಬಾಟಿಗೆ ಏನು ಕೊಟ್ರಿ? ಭಟ್ರ ಹೊಲೆ ಮಾದಿಗರೆಲ್ಲ ಏಕಾಕಾರ, ಸಮಗಾರ, ಮಚ್ಚಿಗಾರ. ಭಟ್ರ ಹೌದ್ರಿ ಶೆಟ್ರ. ಈ ಬಸವಣ್ಣನ ಕರಸದಿಂದ ಊರೆಲ್ಲ ಹೊಲಿಗೇರಿ ಕುಡಿ ಎದ್ದು ಹೋಗ್ಬಿಟ್ಟೈತ್ರಿ. ಬಸವರಾಜ, ನೀವು ಹೊಲೆಯನ್ನು ಬಳಕೆಯಲ್ಲಿ ತೆಗೆದುಕೊಂಡಿದ್ದು ನಿಜವೇ? ನಿಜ ಪ್ರಭು, ನಮ್ಮಿಂದ ಶಾಂತಿ ಭಂಗವಾಗಿಲ್ಲ. ಲೋಕವಿರುದ್ಧವಾದ ಕಾರ್ಯದಲ್ಲಿ ನೀವೇಕೆ ದುಡುಕಿದಿರಿ? ಪ್ರಭು, ಲೋಕ ವಿರುದ್ಧವಾದ ಕಾರ್ಯವನ್ನು ಮಾಡುವುದಿಲ್ಲ, ಲೋಕ ಕಲ್ಯಾಣ ಮಾಡುವುದನ್ನು ಮರೆತಿಲ್ಲ. ನೀವು ಹೊಲೆಯನ್ನು ಮುಟ್ಟಿ ಲೋಕ ರೂಢಿಯನ್ನು ಕೆಡಿಸಬಹುದೇ? ಮಹಾಪ್ರಭು, ದೋಷ ಮೂಲವಾದ ಲೋಕ ರೂಢಿಯನ್ನು ನಾಶ ಮಾಡುವುದು ರಾಜನ ಧರ್ಮವಾಗಿದೆ. ನಿತ್ಯ ಸತ್ಯವಾದ ನಿರ್ಮಲ ನೀತಿಯನ್ನು ನಡೆಯಲ್ಲಿ ತಂದು ಮೇಲು ಕೀಳೆಂಬ ಭೇದವನ್ನು ಹೋಗಲಾಡಿಸಿ ಪ್ರಜೆಗಳಲ್ಲಿ ಒಂದೇ ವಿಧವಾದ ಜೀವನ ಅನುಕೂಲವನ್ನು ಉಂಟು ಮಾಡುವುದು ಮಹಾಮಂತ್ರಿಯ ಕರ್ತವ್ಯವಾಗಿದೆ. ಬಾಪು, ನಿಮ್ಮ ಆಡಳಿತದಿಂದ ಪ್ರಜರಲ್ಲಿ ಶಾಂತಿ ಇಲ್ಲದಂತಾಗಿದೆ. ನಿಜ ಪ್ರಭು, ಇವರಿಂದ ಊರ ಹೊಲಿಗೆರೆ ಆಗೈತ್ರಿ, ಊರ ಹೊಲಿಗೆರೆ ಆಗೈತಿ. ಕತ್ತು ಹೋಗಿ ಕುದುರೆ ಆಗೈತ್ರಿ, ಕುದುರೆ ಹೋಗಿ ಕತ್ತಾಗೈತಿ. ಎತ್ತೋಗೆ ಎಮ್ಮೆಗೈತ್ರಿ. ಹೌದೌದ್ರಿ ಶಾಟ್ರ. ಭಟ್ರ ಮಡಿ ಹೋಗಿ ಮೈಲಿಗೆ ಆಗೈತಿ. ಇನ್ನೇನ್ ಆಗ್ಬೇಕಾಗೈತ್ರಿ? ಎಲ್ಲಾ ಹೊಲಿಗೆಲಿಸಿ ಬಿಡಾಕತ್ ಬಿಟ್ಟಾರ ನೋಡಿ ಎಲ್ಲ. ಬಸವರಾಜ, ಅದೇ ರೋಷಪಸ್ತರಲ್ಲವೇ? ಈ ಲೋಕದಲ್ಲಿ ಮೊದಲಿಂದ ನಡೆದು ಬಂದಿಲ್ವೇ? ಪ್ರಭು, ಹೊಲೆಯರೆಂದು ಯಾರಿಗನ್ನಬೇಕು? ಯಾರಿಗನ್ಬೇಕ್ರಿ? ಯಾರಿಗನ್ಬೇಕ? ಯಾರು ಹೊಂಜಾತ್ಯಾಗ ಕೊಡ್ತಾರ ಅವ್ರಿಗೆ ಅನ್ಬೇಕ್ರಿ, ಅವ್ರಿಗೆ ಅನ್ಬೇಕ. ಹೊಲೆತನಕ್ಕೆ ಹುಟ್ಟು ಕಾರಣವಲ್ಲ, ಹೊಲೆಯರು ಯಾರೆಂಬುದು Sim.
ಕೊಳ್ಳಿಗೆ ಲಿಂಗ ಬಿಗದು ಬಿಟ್ಟಾರಿ, ಲಿಂಗ ಬಿಗದು ಬಿಟ್ಟಾರ. ಊರ್ಗೆ ಉರ್ಲು ಹಾಕಿದಂಗ್ ಮಾಡ್ಯಾರ ನೋಡ್ರಿ, ಊರ್ಗೆ ಉರ್ಲು ಹಾಕಿದಂಗ್ ಮಾಡಿದ. ಭಟ್ರ ಹೇಳ್ರಿ ಸಟ್ರಿ. ಎತ್ತಿನ ಕೊಳ್ಳಾಗ ಒಂದು ಅಡ್ಡದೊಂದು ಗುಮರಿ ಕಟ್ಟಿದಂಗ ಆಗೈತ್ರಿ ಭಟ್ರ, ಗುಮರಿ ಕಟ್ಟಿದಂಗ ಆಗೈತಿ. ನಾವು ದೀಕ್ಷೆ ಕೊಟ್ಟಿದ್ದು ಯಾರಿಗೆ? ಯಾರಿಗ್ರಿಪ್ಪ? ಯಾರು ಹೊಲಿ ಜಾತ್ಯಾಗ ಹುಡ್ತಾರ ಅವ್ರಿಗೆ. ಆ ಮಚ್ಗಾರ ಹಳ್ಳಿ, ಮಾದರ್ ಚನ್ಯ, ಚೋರ್ ಕಚ್ಚೆ, ಒಂಬೂರ್ ನರ್ಸ್ಯ, ಮಡವಾಳ ಮಾಚ್ಯ, ಹಡಪದಪ್ಯ, ಕಿನ್ನೂರು ಬ್ರಾಹ್ಮ್ಯ, ಸನದಿ ರಂದ್ಯ, ಎಲ್ಯ ಮಲ್ಯ ಕಲ್ಯ. ಭಟ್ರ ಊರಾಗಿದ್ದೆಲ್ಲ ಹೊಲ್ಯಾರ ಕುಡ್ಕೊಂಡ ಹೊಗಸ್ಕೊಂಡಾರ್ರಿ, ಹೊಗಸ್ಕೊಂಡಾರ. ಊರು ಹೊಲೆಯಾರೆಲ್ಲ ದೀಕ್ಷಾ ಆಗ್ಯಾರಿ, ಊರು ಹೊಲೆಯಾರೆಲ್ಲ ದೀಕ್ಷಾ ಆಗಿದಾರ. ಊರಾಗ ಯಾರು ಉಳ್ದಾರಂತೀರಿ ನೀವು? ಹೆಂಗಸೂರ್ ಸುಧಾ ಆಗ್ಯಾರಿ, ಇವ್ರ ಕರ್ತಕ್ಕೆ ಹೆಂಗಸೂರ್ ಸುಧಾ. ಆ ಮಾನವರಿಗೆಲ್ಲ ಹೊಲೆಯರನ್ನಬಹುದೇ? ಹೊಲೆಯರು ಯಾರು ಅಂಬೋದು? ನಿಮಗೇನ್ ತಿಳಿದ್ರಪ್ಪ? ನಿಮಗೇನ್ ತಿಳಿದಿ ಅದನ್ನ ಹೇಳ್ರಿ. ಈಗ ಎದ್ದು ಹೊಲೆಯಾರನ್ನ ಬಿಟ್ಟ ಮತ್ತಾರು ಹೊಲೆಯಾರ ಅನ್ಬೇಕ್ರಿ, ಮತ್ತಾರು ಹೊಲೆಯಾರ ಅನ್ಬೇಕು ನಾವು. ಜಗತ್ತಿನಲ್ಲಿ ಜಾತಿಯಿಂದ ಯಾರು ಹೊಲೆಯರಲ್ಲ, ನೀತಿ ತಪ್ಪಿದವರೇ ಹೊಲೆಯರು. ವೇದ ಬಲ್ಲ ವ್ಯಾಸ ಬೆಸ್ತ ನಮಗ, ಸೂಚ್ಯಾರ್ಯಾದ ಕೌಂಡಲ್ಯ ಕ್ಷೌರಿಕ, ಸುಜ್ಞಾನ್ಯಾದ ಮಾತಂಗಿಯ ಮಾದಗಿತ್ತಿಯ ಮಗ, ಸರ್ವಜ್ಞನಾದ ವಶಿಷ್ಠ ಸೂಳಿಯ ಮಗ, ಮಹಾತ್ಮನಾದ ವಾಲ್ಮೀಕಿ ಬೇಡರ ಮಗ, ಶಾಪ ಸಮರ್ಥನಾದ ದುರ್ವಾಸ ಮಚ್ಚಿಗಾರನ ಮಗ. ಹೀಗಿರಲು ಇನ್ನುಳಿದವರ ಬಗ್ಗೆ ಹೇಳುವುದೇನು? ನದಿಯ ಮೂಲು ಋಷಿಯ ಮೂಲಗಳನ್ನು ಎಣಿಸುವುದು ಮಹಾತ್ಪಾಪ. ಅವರೆಲ್ಲ ಬ್ರಹ್ಮನಿಷ್ಠರೇ, ಬ್ರಹ್ಮನಿಷ್ಠರು. ಅವರಂತ ನಿಮ್ಮ ಹರಳೆ, ಕನ್ಯ, ಜಾತ್ ವೇದ ಇವರೇನಾದ್ರು ಆಗಬಹುದಾ? ಬ್ರಹ್ಮ ಪದವಿ ಅಷ್ಟೇ ಅಲ್ಲ, ಶಿವಶರಣರು ಅದಕ್ಕಿಂತ ಮಿಗಿಲಾದ ಶಿವ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಬುದ್ಧನಂತೆ, ಮಹಾತ್ಮ ಬುದ್ಧನಂತೆ ಜಾತಿ ಸಂಕರ್ಕವಾದ ಕುಲಭೇದವನ್ನು ಕಿತ್ತು ಹಾಕಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜನವನ್ನರ್ಪಿಸಿ ನಿತ್ಯ ಮುಕ್ತರಾಗಿದ್ದಾರೆ. ಆಗಿರಬಹುದು. ಆ ಹಿಂದಿನ ಹಳೆಯ ಪುರಾಣ ನಮಗೆ ಬೇಕಾಗಿಲ್ಲ, ಹಿಂದಿನ ವಿಚಾರಣೆ ಮಾಡಿದೆ. ಹೌದಾ? ಈಗೇನ್ ನಡೆದತ್ತಲ್ಲ ಅದನ್ನ ಹೇಳ್ರಿ ನಮಗ. ಈಗ ಹೊಲ್ಯಾರನ್ನ ಮುಟ್ಟಬೇಕು ಮುಟ್ಟಬಾರ್ದು ಅನ್ನೋದಕ್ಕೆ ಏನು ಉತ್ತರ ಕೊಡ್ತಾರ ಕೊಡ್ಲಿ. ಹಾದಾರೋ ಸರಳ ಆಗಲ್ಲ ನಮಗ. ಬಸವರಾಜ, ನೀವು ಧರ್ಮದ ನೆಲದಲ್ಲಿ ಹಣವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಂತೆ ನಿಜವೇ? ಮಹಾಪ್ರಭು, ಅದನ್ನು ಎಲ್ಲರೂ ಬಲ್ಲರು. ಆ ಜಂಗಮರು ನಿಮ್ಮ ಸೈನಿಕರಾಗಿ ಮಾರ್ಪಡವರಂತೆ? ಹೌದು, ಅವರೆಲ್ಲ ಶಿವನ ಸೇವಕರು. ಅವರ ಕನ್ನಡ ರಾಜ ಕಿರೀಟವನ್ನು ನಿಮ್ಮ ಮಸ್ತಕದ ಮೇಲೆ ಸಿದ್ಧರಾಗವಂತೆ. ಮಹಾಪ್ರಭು, ನನ್ನ ಮಸ್ತಕದ ಮೇಲೆ ಕಲ್ಯಾಣದ ರಾಜ್ಯ ಕಿರೀಟವೇ? ಹೌದು ಮಹಾಪ್ರಭು, ತಾಯಿಯ ಗರ್ಭದಿಂದ ಕೆಳಗೆ ಬಿದ್ದ ಕೂಸು ತಾಯಿಯ ಮೊಲೆ ಕುಡಿದು ಹಾಲು ದೊಡ್ಡವನಾದುವಂತೆ ನಾನು ತಮ್ಮ ಕೃಪೆಯಲ್ಲಿ ಬೆಳೆದು ದೊಡ್ಡವನಾದೆ, ಮಹಾಮಂತ್ರಿಯಾದೆ. ನಿಮ್ಮ ಕರುಣೆಯ ಕಂದ ನಿಮ್ಮ ಮೇಲೆ ಅನ್ಯಾಯ ಮಾಡುವನೇ? ಇಲ್ಲ ಇಲ್ಲ, ನನ್ನ ಹೃದಯವೇನು ಹಾಗೆ ಹೇಳುವುದಿಲ್ಲ. ಮಹಾಪ್ರಭು, ದುರ್ಜನರಿಗೆ ಮಾತಿಗೆ ಕಿವಿಗೊಡುವುದು ಆತ್ಮಘಾತ. ಶಿವಕಾರುಣ್ಯವೆಂಬ ಮುಕ್ತಿ ಮುಕುಟವನ್ನು ದೊರಕಿಸಬೇಕೆನ್ನುವ ನಾನು ಈ ರಾಜ್ಯ ಭಾರವೆಂಬ ಮುಳ್ಳು ಕಿರೀಟವನ್ನು ಬಯಸುವನೆ.
ಹರನಾಣಿಯಾಗಿ ನಾನು ಜನಸೇವೆಯಲ್ಲಿ ಜನ್ಮ ಸವಿಸುವೆನೆಂದು ನಾನು ಪ್ರಮಾಣ ಮಾಡಿದ್ದೇನೆ. ನನ್ನ ಸರ್ವಸ್ವವು ಸಿಂಹಾಸನದ ಸೇವೆಗೆ ಮೀಸಲಾಗಿದೆ ಪ್ರಭು, ಮೀಸಲಾಗಿದೆ. ನಿಜ ಬಸವರಾಜ, ನಿಮ್ಮ ಕಾರವಾರದಿಂದ ಕಲ್ಯಾಣದ ಉದಯವಾಗಬೇಕು ಹಾಗೂ ಜಗತ್ ಕಲ್ಯಾಣವಾಗಬೇಕಾಗಿದೆ. ಪ್ರಜರ ಅಭ್ಯುದಯೇ ಒಂದೇ ನನ್ನ ಆಯುಷ್ಯದ ಜನರಾತ್ರಿ, ನಾಡಿನ ಉನ್ನತಿಯೇ ನನ್ನ ಬಾಳಿನ ತಿರುಳು, ಅನುಭವ ಮಂಟಪವೇ ಅಖಿಲ ಮಾನವ ಮುಕ್ತಿಯ ಮಹಾದ್ವಾರ. ನಾನು ಹೊಲೆಯರನ್ನು ಎತ್ತಿ ಹಿಡಿದದ್ದು ಜೀವ ಕಾರುಣ್ಯದಿಂದ ಅಲ್ಲದೆ ಜನ್ಮನಾಸಕ್ಕಾಗಿ ಅಲ್ಲ. ಹೌದ್ರಿ, ಹೌದು. ಇವ್ರೆಲ್ಲ ಹೇಳೋದು ಬೆಲ್ಲ ರೀ, ಬೆಲ್ಲ. ಒಳಗಿನ ಜಾಲನ ಬಲ್ಲವ್ರ ಬಲ್ರಿ, ಇಂಥ ಬಲ್ಲವ್ರ ಬಲ್ರು. ಅಯ್ಯೋ ಬಸವರಾಜ, ನಿಮ್ಮ ನಡತೆಯಲ್ಲಿ ನಮಗೆ ವಿಶ್ವಾಸವಿದೆ. ಆದರೆ ಮಂತನ್ನವರೇ ಮೊದಲಾದ ಮಂತ್ರಿ ಮಂಡಲವು ನಿಮ್ಮ ಬಗ್ಗೆ ದೂರ ಹೇಳಿದ್ರಿಂದ ಮನಸ್ಸಿಗೆ ಸಮಸ್ಯೆ ಉಂಟಾಗಿ ಹೀಗೆ ವಿಚಾರಿಸಬೇಕಾಗಿತ್ತಷ್ಟೇ. ಮಹಾಪ್ರಭು, ಮಂಚಣ್ಣನವರಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ, ಇಲ್ಲವೇ ಇಡೀ ಜನಾಂಗವೇ ಮೇಲೆದ್ದು ನನ್ನ ಮೇಲೆ ಬೆರಲಿ. ಅದಕ್ಕೆ ನಾನು ಬೆದರಲಾರೆ, ಸತ್ಪಥಗೆಟ್ಟು ಚಲಿಸಲಾರೆ. ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡಿ, ಪ್ರಜಾಬಲಯ ನಮ್ಮ ಸಂಪತ್ತು. ನೋಡಿ ನೋಡಿ ಮಹಾಪ್ರಭು, ಬಸವರಾಜರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಬೆರಳಿನ ನಂದಿ ಉಂಗುರಕ್ಕೆ ನಮಸ್ಕರಿಸುತ್ತಾರೆ. ಈಗಲಾದರೂ ಗೊತ್ತಾಯಿತೆ ಇವರ ದುರ್ಬುದ್ಧಿ ಮೌನ. ಇವರನ್ನು ನಂಬಿ ನೆಚ್ಚಿದೇನೆ ಕ್ವಾಣ ಹೇಳ್ದಂಗ ಆತ್ ನೋಡ್ರಿ, ಕ್ವಾಣ ಹೇಳ್ದಂಗ. ಅಯ್ಯೋ ಅಯ್ಯೋ, ಸ್ವಲ್ಪರ ಸಿಂಹಾಸನಕ್ಕ ಅಭಿಮಾನ ನೆಂದಿಗೆ. ಭಟ್ರ, ಎಲ್ಲಿ ನಂಬಿಕೆ ತರ್ತೀರಿಪ್ಪ? ಯಾರನ್ನು ನಂಬುದ್ರಿ ಈಗ? ಭಟ್ರ, ಎಡಗೈ ವಿಶ್ವಾಸ ಬಲಗೈಗಿಲ್ಲ, ಬಲಗೈ ವಿಶ್ವಾಸ ಎಡಗೈಗಿಲ್ಲ. ಹಿಂದ ಕುಂತಾರ ನಂಬೇಕು ಏನು ಮುಂದೆ ಕುಂತಾರ ನಂಬೇಕು? ಯಾರನ್ನ ನಂಬುದ್ರಿ? ಭಟ್ರ, ಮಾಡಿಕೊಂಡು ಹೆಂಡತಿ ಕೂಡ ಸುದ್ದ ನಂಬಂಗಿಲ್ರಿ. ಕಾಲನ ಅಂತಂಗ ಬರಾಕತ್ತೈತ್ರಿ, ಕಾಲನ ಹಂಗ ಬರಾಕತ್ತಾವ. ಶಟ್ರ ಹೌದ್ರಿ, ನಮ್ಮ ನಂಬಿಕೆನ ನಮಗಿಲ್ಲದಂಗ ಆಗ್ಯದ. ಮಹಾಪ್ರಭು, ಬಸವರಾಜರು ತಮ್ಮ ಬೆರಳಿನ ನಂದಿ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಯಲೇಬೇಕು, ಇಲ್ಲದಿದ್ದರೆ ಕಾರ್ಭಾರ. ಬಸವರಾಜ, ನೀವು ಸಿಂಹಾಸನಕ್ಕೆ ಮಣಿಯಿರುವುದು ಸಿಂಹಾಸನದ ಅಪಮಾನ ಅಲ್ಲವೇ? ಮಹಾಪ್ರಭು, ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ ಪ್ರಭು. ನಾನು ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು ಪ್ರಭು. ಏನು ನಮಸ್ಕರಿಸಿದರೆ ಸಿಂಹಾಸನ ಸುಡುವುದೇ? ಹೌದು. ನೋಡಿ ಎಲ್ಲಿ ಹೊತ್ಕೊಂಬಂದಾರೋ ಇವನು ಗುಳಿಗೆ, ಎಷ್ಟು ಕುಂಡ ಹೆಂಗ ಬುರುಡಿ ಉಳಿಸ್ತಾರ ನೋಡ್ರಿ, ಹೆಂಗ ಬುರುಡಿ ಉಳಿಸ್ತಾರ ಅಲ್ರಿ. ಸಿಂಹಾಸನ ಸುಡ್ತೈತೆ ಅಂತ ನೀವಾರ ನಂಬುತ್ತೀರ? ಇಲ್ಲಿ ನಾವು ಕಣಕಿ ಬಣಿ ಹೊಟ್ಟೇವನ್ರಿ ಇಲ್ಲಿ. ಭಟ್ರ, ಅದೇನು ಸುಡಾಕೇನ ಎಣ್ಯಾಗ ಕರೀತಾರಲ್ರಿ, ಹಪ್ಪಳ ಅಂತ ಮಾಡ್ರಿ. ನಾ ಹಪ್ಪಳ ಅಲ್ರಿ, ಹೆಂಗ ಸುಡ್ತದೆ? ಸುಟ್ಟಾರ ಸುಡ್ಲಿ ಬಿಡ್ರಿ. ಅಯ್ಯೋ ಸೋಮನಿ ಅಂತ ನೋಡಾಕ ಅಯ್ಯೋ, ಏನ್ ಹೋಗ್ತದಾರಿ, ನಮ್ದು ಏನ್ ಹೋಗ್ತದ? ಛೇ 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 ಛೇ. ಭಟ್ರ, ಸುಟ್ಟ ಮ್ಯಾಲ ಏನಾರ ಹಳ್ಳ ಮುಕ್ಕೋರ್ನ? ಅಲ್ರಿ ಶಟ್ರ,
ದೇವಿನ ಹಂಗ ನಾವು ನೀವು ಈ ಸಿಂಹಾಸನದ ಎದುರುಗಡೆ ನಿಂದ್ರಾಕಾಗಲಿ ಸುಡ್ತೈತೆ ಅಂತ್ರಿ. ಇಂಥ ಬಾರೋ ಬಾಂಗಲಿ ವಿದ್ಯೆ ಅದು ನಮ್ಮಂದ ನಡೆದೈತ್ರಿ. ಉಂಟೇನ್ರಿಪ್ಪ ನಿಮ್ಮ ಮುಂದೆ ಹೆಂಗ ನಡೆದಿತ್ತು? ಏನಾರ ಆಗಬೇಕು ಎಲ್ಲ ನಿಮ್ಮಿಂದನ. ಭಟ್ರ ರಾಜ ಬುಡಮೇಲಾಗಬೇಕು ನಿಮ್ಮಿಂದನ. ಶೆಟ್ರ ದೇವಿನ ಹಂಗ ನಾವು ಇದ್ರಿಗೆ ನಿಂದ್ರಾಕಾಗಲಿ ಸುಡ್ತೈತೆ ಅಂತ ನೋಡಿ. ಭಟ್ರ ಸುಡಾಕದೇನು ಹೋಳಿ ಹುಣ್ಣಿಮೆ ಕಾಮನ್ ಏನ್ರಿ? ಕಾಮನ್ ಏನ್ರಿ ಅವ? ನೋಡ್ಲೇಬೇಡ್ರಿ ಅಣಕ ಸುಮ್ಮನೆ ಇರ್ರಿ. ನಿಂತು ನೋಡಾಕ ನಮ್ದೇನು ಹೋತದ? ಪ್ರಭು, ಇವರು ನಂದಿ ಉಂಗರನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ನಮಸ್ಕರಿಸಲೇಬೇಕು. ಹೌದು ಹೌದು, ಹಾಗೆ ಮಾಡಲೇಬೇಕು. ಬಸವರಾಜ, ನೀವೀಗ ವಿಂಗಡವೇ ತೆಗೆದಿಟ್ಟು ಸಿಂಹಾಸನಕ್ಕೆ ಮನೆಯಬೇಕು. ಮಹಾಪ್ರಭು, ನನ್ನ ವಿನಂತಿಯನ್ನು ತಾವು ಮಾತ್ರ ಅರ್ಥ ಮಾಡಿಕೊಂಡು ಸಿಂಹಾಸನದಿಂದ ಕೆಳಗಿಳಿಯಿರಿ. ಏನು ಕೆಳಗಿಳಬೇಕು? ಹೌದು, ಇಲ್ಲದಿದ್ದರೆ ತಮಗೂ ಮತ್ತು ನಾಡಿಗೂ ಅಪಾಯ ಉಂಟು. ಬೇಡಿ ಮಹಾಪ್ರಭು, ಕೆಳಗಿಳಿಯ ಕೂಡದು. ಏನ್ ಅಪಾಯ ಆಗ್ತದೋ ಅಲ್ಲೇ ಆಗಲಿ. ನಾವು ರೀ ಇಲ್ಲೇ ನಿಂತು ನೋಡ್ತೇವ್ರಿ. ಸುಟ್ಟ ಮೇಲೆ ಹಳ್ಳು ಮುಕ್ಕೋರ್ಕಂತೀರಿ, ಹಳ್ಳು ಮುಕ್ಕೋರ್ಕಂತೀರಿ ನೀವು. ಒಳ್ಳೆದೇಳ್ರಿ ಅಣಕ ಸುಮ್ಮನೆ ಇರ್ರಿ. ಭಟ್ರೆ ಭಟ್ರೆ, ಸಾಕು ಮಾಡಿ. ಬಸವರಾಜ ವಿಳಂಬ ಬೇಕೆ? ಮಹಾಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿಯಿರಿ. ನೋಡು ದೇವಾ ಬಸವಣ್ಣ, ಈ ಉಳಿಯನ್ನು ಶಾಂತ ಮಾಡೋ ನಿನಗೆ ಕೈ ಹೇಳಿ ಪ್ರಭು, ಹೇಳಿ ಹೇಳಿ. ಹೇಳಿ ಪ್ರಭು, ಹೇಳಿ ಹೇಳಿ. ಬನ್ನಿ ಬಸವಣ್ಣ, ಹೋಗೋಣ. ಏನ್ ಮಾಡಕ್ಕಿರ್ತೀರಿ ನೀವು? ಏನ್ ಮಾಡಕ್ಕಿರ್ತೀರಿ? ಕೆಲಸ ಮಾಡ್ತೀರಿಲ್ಲ?